ಜಿಲ್ಲೆಯ ಪ್ರತಿಯೊಬ್ಬರಿಗೂ ಆ ಒಂದು ಸೇವೆ ತಲುಪಿತ್ತು. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಅವಕಾಶ ನಡೀತಾ ಇದೆ, ನೀರು ಎಲ್ಲ ಕಡೆ ಹೋಗ್ತಾ ಇದೆ. ಆದ್ರೆ ಈ ಅಂತರ್ಜಲವನ್ನು ಕುಡಿತಾ ಇರೋದ್ರಿಂದ ಸಾಕಷ್ಟು ಅಪಾಯ, ಆರೋಗ್ಯ ಹದಗೆಡ್ತಾ ಇದೆ. ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಇಲ್ಲಿ ಇರ್ತಕ್ಕಂಥ ಈ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂತರ್ಜಲದಲ್ಲಿ ಒಂದು IAS ಹೇಳಿದೆ, ಯುರೇನಿಯಂ ಇದೆ ಅಂತ ಒಂದು ಸಂಶೋಧನೆ ಹೇಳಿದೆ. ಮತ್ತು ಸರ್ಕಾರದ JJL ಇನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ ಕಾರ್ಸಿಯೋಜೆನಿಕ್, ಕ್ಯಾನ್ಸರ್ ಕಾರಕವಾದಂತ ನೈಟ್ರೇಟ್ಸ್ ಇದೆ ಅಂತ ಹೇಳಿ. ಮತ್ತು ಇತ್ತೀಚೆಗೆ ಒಂದು ಸಂಸ್ಥೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಹಳ ಅಪಾಯ, ಒಂದು ನಾವೆಲ್ಲ ಬೆಚ್ಚಿಕೊಳ್ಳುವಂತ ಒಂದು ವರದಿಯನ್ನ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮುಂದೆ ಇಟ್ಟಿದೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನೀರಿನಲ್ಲಿ, ಬೆಳೆ ಬೆಳೆಯುವಂತ ಮಣ್ಣಿನಲ್ಲಿ ಮತ್ತು ನಾವು ಬೆಳೆದು ಬೆಂಗಳೂರಿಗೆ ಕಳಿಸ್ತಾ ಇರ್ತಕ್ಕಂಥ ತರಕಾರಿಗಳಲ್ಲಿ ಹೆವಿ ಮೆಟಲ್ ಇದೆ ಅನ್ನುವಂಥದ್ದನ್ನ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಕ್ಸ್ಪರ್ಟ್ ಕಮಿಟಿಯವರು ಸಲ್ಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಬೆಂಗಳೂರಿಂದ ಸೆಕೆಂಡರಿ ಟ್ರೀಟೆಡ್ ವೇಸ್ಟ್ ವಾಟರ್ ನಮ್ಮ ಜಿಲ್ಲೆಗೆ ಬರ್ತಾ ಇದೆ. ಅದು ಮುದ್ದೇನಹಳ್ಳಿ ಹತ್ರನೇ ಎಂಟರ್ ಆಗ್ತಾ ಇದೆ, ನಮ್ಮ ಮೆಡಿಕಲ್ ಕಾಲೇಜ್ ಮುಂದೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದಂದ್ರೆ, ಪ್ರಪಂಚದಾದ್ಯಂತ ವಿಜ್ಞಾನಿಗಳು ತಮ್ಮ ಮುಂದೆ ಇದ್ದಾರೆ. ಈ ಸೆಕೆಂಡರಿ ಟ್ರೀಟೆಡ್ ವಾಟರ್ ಸರಿಯೋ ತಪ್ಪು ಅನ್ನೋದ್ರ ಬಗ್ಗೆ ಇವತ್ತು ಸರ್ಕಾರದಲ್ಲೇ ಒಂದು ಜಿಜ್ಞಾಸೆ ಇದೆ. ರೈತರಲ್ಲಿ ಬಹಳ ದೊಡ್ಡ ಆತಂಕ ಇದೆ, ಕುಡಿಯುವ ನೀರಿಗೆ ಸೇರ್ತಾ ಇದೆ. ಆದ್ರಿಂದ ವೈಜ್ಞಾನಿಕವಾಗಿ ಒಂದು ದೊಡ್ಡ ವಿಜ್ಞಾನಿಗಳ ಒಂದು ಸಂವಾದವನ್ನ ಏರ್ಪಾಡು ಮಾಡಿ ನಿಜವಾಗ್ಲೂ ಯಾವ ರೀತಿಯಾದಂತ ನೀರು ಈ ಜಿಲ್ಲೆಗೆ ಬರಬೇಕು, ಮತ್ತು ಈ ಜಿಲ್ಲೆಯ ಈ ಒಂದು ಗಾಗ ಇದೆ, ಕಾಯಿಲೆ ಬರೋಕ್ಕೂ ಮೊದಲೇ ಅದನ್ನ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂತ ನಿಟ್ಟಿನಲ್ಲಿ ಜನರ ಆರೋಗ್ಯ ಹದಗೆಡೋದನ್ನ ಮುಂದಿನ ಪೀಳಿಗೆಗಳು ತುಂಬಾ ಕಷ್ಟಕ್ಕೆ ಸಿಲುಕೋದ್ರ ಬಗ್ಗೆ ಒಂದು ವೈಜ್ಞಾನಿಕ ಚಿಂತನೆ. ನಾನು ಯಾರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿಲ್ಲ, ಯಾವ ಟರ್ಷರಿ ಟ್ರೀಟ್ಮೆಂಟ್ ಆಗಬೇಕು ಅನ್ನುವಂಥದ್ದು ವೈಜ್ಞಾನಿಕ ಸಂಸ್ಥೆಗಳ ಸಂಶೋಧನೆ ಮತ್ತು ಸರ್ಕಾರಕ್ಕೆ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದು ಸರಿ ತಪ್ಪು ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರಲ್ಲಿ ಗೊಂದಲ ಇರೋದ್ರಿಂದ ಒಂದು ವೈಜ್ಞಾನಿಕವಾದಂತಹ ಸಂವಾದ ತಮ್ಮ ಸಂಸ್ಥೆಯ ಮೂಲಕ ನಿಮ್ಮ ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಾದದಿಂದ ಆಗ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮತ್ತೆ ವಾಯು ಅಂದ್ರೆ ಏರ್ ಪೊಲ್ಯೂಷನ್ ಎಲ್ಲವೂ ನಾವು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿಸಿ ಅದಕ್ಕೆ ಒಂದು ಸಮಾಧಾನ ತರ ನಾವು ತೋರಿಸೋಣ. ಸಂತೋಷ. ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಸುಶೇಂದ್ರ ಪ್ರಸಾದ್ ಅವರಿಗೆ ನಮಸ್ಕರಿಸುತ್ತಾ, ಸ್ವಾಮಿ, ನಾನಿವತ್ತು ತಮ್ಮ ಯಾವುದೇ ಪ್ರಶ್ನೆ ಕೇಳಲಿಕ್ಕೆ ನಿಂತಿಲ್ಲ. ಯಾಕಂತಂದ್ರೆ ನಮ್ಮ ಕಣ್ಮುಂದೆ ನೀವು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು ನಮ್ಮೂರಲ್ಲಿರ್ಬೋದು, ದೇಶಾದ್ಯಂತ ಪ್ರಪಂಚದಾದ್ಯಂತ ಮಾಡ್ತಾ ಇದ್ದ ಕಾರ್ಯಕ್ರಮಗಳಲ್ಲಿ ಬಹುಶಃ ನನ್ನ ಪ್ರಶ್ನೆ ಕೊಡೋದು ಒಂದೇ, ಇದೆಲ್ಲ ಸ್ವಾಮಿ ಹೇಗೆ ಮಾಡ್ತಾ ಇದ್ದೀರಾ ಅನ್ನೋದು ಒಂದೇ ಪ್ರಶ್ನೆ ಕೊಡುವಂಥದ್ದು. ಬಹುಶಃ ಸಾಮಾನ್ಯರಲ್ಲ, ಅಸಾಮಾನ್ಯರು, ಸರ್ಕಾರ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಬಹಳ ಕೆಳಮಟ್ಟದ ವರ್ಗದ ಜನರಿಗೆ ತಲುಪುವಂಥ ಕಾರ್ಯಕ್ರಮ ಬಹುಶಃ ನಮ್ಮ ಹಿರಿಯರು ಹೇಳಿದಂಗೆ ಅದು ದೈವ ಸಂಕಲ್ಪ ಇರಲೇಬೇಕು. ಅದು ತಾವು ಮಾಡ್ತಾ ಇದ್ದೀರ, ಅದಕ್ಕೆ ನನ್ನ ಕೃತಜ್ಞತೆ. ನಾನು ಮುದ್ದೇನಹಳ್ಳಿಯಲ್ಲಿ ಹೈಸ್ಕೂಲ್ ಓದುವಂಥ ವಿದ್ಯಾರ್ಥಿ, 1990ರಿಂದ 93ರವರೆಗೂ ಓದುವಂಥ ವಿದ್ಯಾರ್ಥಿ. ಅದೇ ರೀತಿ ಒಂದು ನನ್ನೊಂದಿಗೆ ನನ್ನ ಸಹಪಾಠಿಗಳು, ನನ್ನ ಹಿರಿಯ ಮಿತ್ರರು ಕೂಡ ಇದ್ದಾರೆ. ನಾವೆಲ್ಲ ಆವಾಗ ಮುದ್ದೇನಹಳ್ಳಿ ಅಲ್ಲಿ ಓದಂಥ ಪುಣ್ಯವಂತರು, ಭಾಗ್ಯವಂತರು. ಬರೀ ನಾವಷ್ಟೇ ಅಲ್ಲ, ಈ ಚಿಕ್ಕಬಳ್ಳಾಪುರ ಭಾಗದ ಏನು ನಾಗರಿಕರಿದ್ದಾರೆ, ನಮ್ಗೆ ಇಷ್ಟು ಹತ್ತಿರದಲ್ಲಿ ಈ ಪುಣ್ಯಭೂಮಿಯಲ್ಲಿ, ಈ ತಪೋಭೂಮಿಯಲ್ಲಿ ಈ ನಡೀತಾ ಇರುವಂಥ ಕಾರ್ಯಕ್ರಮ ನಿಜವಾಗ್ಲೂ ಒಬ್ಬ ವೈದ್ಯನಾಗಿ ನಾನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಆಸ್ಪತ್ರೆ ನಡೆಸ್ತಾ ಇರುವಂಥ ಒಂದು ರೋಗಿಗಳು, ಪ್ರತಿನಿತ್ಯ 1500 ರೋಗಿಗಳು ಉಚಿತ ಚಿಕಿತ್ಸೆ, ಅದಕ್ಕಿಂತ ಹೆಚ್ಚಾಗಿ ಶಸ್ತ್ರಚಿಕಿತ್ಸೆಗಳು, ಲಕ್ಷಾಂತರ ರೂಪಾಯಿ ಖರ್ಚಾದಂಥ ಶಸ್ತ್ರಚಿಕಿತ್ಸೆಗಳು ಇವತ್ತಿನ ದಿವಸ ಆಸ್ಪತ್ರೆ ನಡೀತಾರೆ ಸ್ವಾಮಿ. ಅದಕ್ಕೆ ನಿಜವಾಗ್ಲೂ ಮಾತಾಡೋದು ಬರೋದಿಲ್ಲ ವೈದ್ಯನಾಗಿ. ಯಾಕಂತಂದ್ರೆ ಇವತ್ತಿನ ದಿವಸ ಯಾವುದೇ ಆಸ್ಪತ್ರೆಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥದ್ದು ರೂಪಾಯಿ ಖರ್ಚಿದ್ರೆ ಆಗ್ತಾ ಇರೋದ್ರಿಂದ ಇವತ್ತಿನ ದಿವಸ ನಾನು ತಿಳಿದು ದೂರದ ವಾರಣಾಸಿಯಿಂದ, ವೆಸ್ಟ್ ಬೆಂಗಾಲಿಂದ, ಜಾರ್ಖಂಡಿಂದ, ಒರಿಸ್ಸಾದಿಂದ ರೋಗಿಗಳು ಬರ್ತಾ ಇದ್ದಾರೆ. ಇದೆಲ್ಲ ಕಾರ್ಯಕ್ರಮಗಳು ನಮ್ಮ ಕಣ್ಮುಂದೆ ಆಗ್ತಾ ಇರೋದು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಸ್ವಾಮಿ. ನೀರಿನ ಸಮಸ್ಯೆ ನೋಡಿ, ಇವತ್ತು ನಾವು ಎಷ್ಟು ವಿಚಾರಣೆ ಮಾಡಿದ್ರೆ ಕೂಡ
ನೆಕ್ಸ್ಟ್ ಅವರು ಮತ್ತೆ ರಾಸಾಯನಿಕವಾಗಿ ಕೃಷಿ ಮಾಡಿದ್ರೆ ಮತ್ತೆ ನೀರು ಹಾಳಾಗುತ್ತೆ. ನಾವು ಎಷ್ಟರವರೆಗೂ ಪ್ಯೂರಿಫೈ ಮಾಡ್ಕೊಂಡು ಹೋಗ್ತೀವಿ ಅದು ಸಮಾಧಾನ ಇಲ್ಲ. ಒಂದು ಪರಿವರ್ತನೆ ನಾವು ಹೇಳಿದ್ರೆ ಅದು ಸಮಾಧಾನ. ಅದು ಆಗ್ಬೇಕಂದ್ರೆ ರೈತರಿಗೆ ನಾವು ಆಶ್ವಾಸನೆ ಕೊಡ್ಬೇಕು. ನೋಡಪ್ಪ, ನೀವು ಜೈವಿಕವಾಗಿ ಬೆಳೆಸಿ ನಷ್ಟ ಆಗಲ್ಲ, ಆ ಆಶ್ವಾಸನೆ ನಾವು ಕೊಡ್ತಾ ಇದ್ವಿ ಅಂತ ಸಂಸ್ಥೆಗಳು ನಾವು ಜೊತೆ ಇದ್ರೆ ಖಂಡಿತವಾಗಿ ಇವತ್ತಿಲ್ಲ ಅಂದ್ರೆ 10 ವರ್ಷದ ಒಳಗೆ ನಾವು ಸಾಧಿಸಬಹುದು ಅಂತ ನನ್ನ ಅಭಿಪ್ರಾಯ. ಮಾನವ ಸಾವಯವ ಕೃಷಿ ಪದ್ಧತಿ ಮೇಲು ನಗರ ಚೆನ್ನ ಹೆಸರು ಸಾವಯವ ಕೃಷಿಗಳ ಮಾನವ ಕುಲ ಸಾವಯವ